ಹಾಯ್ ಎವ್ರಿವನ್. ಇವತ್ತು ನಾನು ಬಾಯ್ಲ್ಡ್ ರೈಸನ್ನು ಒಂದೇ ವಿಸಿಲಿಗೆ ಕುಕ್ಕರ್ನಲ್ಲಿ ಯಾವ ಥರ ಬೇಯಿಸ್ಬೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ತುಂಬ ಈಸಿ ಕೂಡ ಇದನ್ನು ಮಾಡೋದು. ಇದು ಕೆಂಪು ಕುಚ್ಚಿಗೆ ಅಕ್ಕಿ, ವೈಟ್ ಕೂಡ ಸೇಮ್ ಅದೇ ರೀತಿ ಮಾಡುವಂಥದ್ದು. ತುಂಬ ವಿಸಿಲ್, ಒಂದು 2-3 ವಿಸಿಲೆಲ್ಲ ಓಡಿಸ್ಬೇಕಂತಿಲ್ಲ. ಒಂದೇ ವಿಸಿಲಿಗೆ ನಾನು ಯಾವ ಥರ ನಿಮಗೆ ಬೇಯಿಸ್ಬೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ಇವತ್ತು ನಾನಿದು ಮೆಜರ್ಮೆಂಟಿಗೆ ಒಂದು ಕಪ್ ತೊಗೊಂಡಿದ್ದೇನೆ. ನೋಡಿ, ಇದರಲ್ಲಿ 2 ಲೋಟದಷ್ಟು ನಾನು ಹಾಕ್ತಾಯಿದ್ದೇನೆ ಅಕ್ಕಿ. ಪಾವು ಅಂತ ಇದ್ದರೆ ಸ್ವಲ್ಪ ದೊಡ್ಡದಿರ್ತದೆ, ಅದು ಇದ್ದರೆ 3 ಪಾವಷ್ಟು ನಾವು ಕುಕ್ಕರಲ್ಲಿ ಹಾಕ್ಕೋಬೋದು. ನಾನು ಡೈರೆಕ್ಟ್ ಕುಕ್ಕರಿಗೆ ಹಾಕ್ತಾಯಿದ್ದೇನೆ, ಬೇರೆ ಪಾತ್ರೆಯಲ್ಲಿ ತೊಳೆದು ನಂತರ ಇದಕ್ಕೆ ಹಾಕೋದೆಲ್ಲ ಏನಿಲ್ಲ, ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೆ. ಯಾಕಂದರೆ ಇದು ಕ್ಲೀನ್ ಮಾಡಿಟ್ಟಿರುವಂತಹ ಅಕ್ಕಿ, ಇದು ಕಲ್ಲೆಲ್ಲ ಏನಿಲ್ಲ ಇದರಲ್ಲಿ. ನೋಡಿ, ಇದರಲ್ಲಿ 2 ಲೋಟದಷ್ಟು ಹಾಕಿದ್ದೇನೆ. ನಂತರ ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ನಾನೊಂದು 3 ಸಲ ತೊಳಿತಾ ಇದ್ದೇನೆ. ಇದರದ್ದು ನೀರನ್ನು ನಾವು ಗಿಡಕ್ಕೆಲ್ಲ ಒಳ್ಳೆಯದಿದು. ತೊಳೆದ ನೀರನ್ನು ಒಂದು ಬಕೆಟಿಗೆ ಹಾಕಿ 2-3 ಸಲ ತೊಳೆದ ನೀರನ್ನು ಸಹ ಒಟ್ಟಿಗೆ ಹಾಕಿ ನಾವು ಪಾಟಿದು ಗಿಡಗಳಿಗೆಲ್ಲ ಹಾಕಿದರೆ ಒಳ್ಳೆ ಹೂ ಬಿಡುತ್ತೆ. ಹೂವಿನ ಗಿಡಕ್ಕೆ ಹಾಕಬೇಕು, ಒಳ್ಳೆ ಹೂ ಬಿಡ್ತದೆ. ಗುಲಾಬಿದು ಗಿಡ ಯಾವುದೇ ಆಗಲಿ, ಯಾವುದೇ ಹೂವಿನ ಗಿಡ ಆಗಲಿ, ಹೂ ಮಾತ್ರ ಚೆನ್ನಾಗಿ ಬಿಡ್ತದೆ, ವರ್ಷ ಪೂರ್ತಿ ಹೂ ಬಿಡ್ತದೆ. ಆ ಥರ ಇದರಲ್ಲಿ ಒಳ್ಳೆ ಇದಿರ್ತದೆ ಸತ್ವ, ಈ ಅಕ್ಕಿ ತೊಳೆದ ನೀರಲ್ಲಿ. ನೋಡಿ, ಇದು ನೋಡಿ ಯಾವ ಥರ ಕೊಳೆ ಬಿಟ್ಟಿದೆ ನೋಡಿ. ಅದು ಕುಚ್ಚಿಗೆ ಅಕ್ಕಿದು ಕಲರೇ ಹಾಗೆ, ಕೆಂಪು ಕುಚ್ಚಿಗೆ ಅಲ್ಲ ಅದಕ್ಕೆ, ಮತ್ತೇನು ಕಲರ್ ಹಾಕಿದ್ದಲ್ಲ, ಅದು ಅದರದ್ದೇ ಕಲರ್, ಅದು ಅಕ್ಕಿದೇ ಕಲರ್. ಅದು ಇದು ಮಂಗಳೂರಿದ ಅಕ್ಕಿ. ಇದು ಕೆಂಪು ಕುಚ್ಚಿಗೆ ಮಾಡೋದೇ ಜಾಸ್ತಿ ಮಂಗಳೂರಲ್ಲಿ, ನಾವು ಯೂಸ್ ಮಾಡೋದು ಸಹ ಇದೆ. ಇದು 2ನೇ ಸಲ ತೊಳೆಯುವಂಥದ್ದು ನಾನು. ಇದನ್ನು ಕೂಡ ಅದು ಒಟ್ಟಿಗೆ ತೊಳೆದ ನೀರನ್ನೆಲ್ಲ ಸೇರಿಸಿ ಗಿಡಕ್ಕೆ ಹಾಕುವಂಥದ್ದು. ನೋಡಿ, ಇದು 2ನೇ ಸಲ ತೊಳಿತಾ ಇದ್ದೇನೆ. ಕೆಲವರೆಲ್ಲ 2-3 ಒಂದು 6 ಸೀಟಿ ತನಕ ತೆಗಿತಾರೆ. ನಂತರ ಹೇಳ್ತಾರೆ ಗಟ್ಟಿ ಆಯಿತು ಮತ್ತು ತಿಳಿ ಹಿಡಿತದೆ ಅಂತೇಳಿ. ಅದಕ್ಕೆ ನಾವು ಅಷ್ಟೆಲ್ಲ ಹಾಕಿದ ಕೂಡಲೇ ಅದೇನಾಗ್ತದೆ, ಗಟ್ಟಿ ಆಗ್ತಾ ಬರ್ತದೆ. ನಾನು ಒಂದು ವಿಸಿಲಲ್ಲಿ ಈಸಿಯಾಗಿ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಸುಮಾರು ಮಂದಿ ಅದಕ್ಕೋಸ್ಕರನೇ ಎಲ್ಲ ಕುಚ್ಚಿಗೆ ಅಕ್ಕಿ ಮಾಡೋದೇ ನಿಲ್ಲಿಸಿಬಿಟ್ಟಿದ್ದಾರೆ. ಎಲ್ಲ ಬೆಳ್ತಿಗೆ ಅಕ್ಕಿಗೆ ಇದು ಮಾಡ್ತಿದ್ದಾರೆ. ಇದು 3ನೇ ಸಲ ತೊಳಿತಾ ಇದ್ದೇನೆ. ನೋಡಿ, ಒಳ್ಳೆ ಕ್ಲೀನ್ ನೀರು ಕಾಣ್ತಾ ಉಂಟು. ಈಗ 3ನೇ ಸಲ ತೊಳೆಯುವಾಗ ಈ ಅಕ್ಕಿದು ಎಣ್ಣೆ ಕೂಡ ಮಾಡ್ತಾರೆ. ಇದು ಎಣ್ಣೆ ತೆಗಿತಾರೆ, ರೈಸ್ ಆಯಿಲ್ ಅಂತ ಹೇಳ್ತಾರೆ. ಈಗ ಅದರದ್ದೊಂದು ರೈಸ್ ಆಯಿಲ್ ಕೂಡ ಯೂಸ್ ಮಾಡ್ತಿದ್ದಾರೆ. ಮಿಲ್ಲಲ್ಲೆಲ್ಲ ಕೇಳಿದರೆ ಕೊಡ್ತಾರೆ ಕುಚ್ಚಿಗೆ ಅಕ್ಕಿದು. ಇದು ಕ್ಲೀನ್ ಮಾಡಿ ಆಯಿತು. ಈಗ ನಾನು ನೀರು ಎಷ್ಟು ಹಾಕೋದಂತ ನಿಮಗೆ ನಾನು ತೋರಿಸ್ತೇನೆ, ಎಲ್ಲಿ ತನಕ ಹಾಕಬೇಕು ಅಂಥೇಳಿ. ನೋಡಿ, ಇಲ್ಲಿ ಕುಕ್ಕರಿಗೆ ನಾನು ಒಳ್ಳೆ ಕ್ಲೀನಾಗಿರುವ ನೀರನ್ನು ಹಾಕಿದ್ದೇನೆ. ನೋಡಿ, ಇದರ ಸ್ಟ್ಯಾಂಡ್ ಇದಿರ್ತದಲ್ಲ, ಕೈ ಹ್ಯಾಂಡಲ್ ಇರ್ತದಲ್ಲ, ಆ ಹ್ಯಾಂಡಲ್ದು ಒಳಗಿರುವ ಸ್ಕ್ರೂ ಇದೆಯಲ್ಲ, ನೋಡಿ ಇದು 2 ಅಲ್ಲಿ ತನಕ ತುಂಬಿಸಿದರೆ ಸಾಕು, ಮೇಲೆ ತನಕ. ಸ್ವಲ್ಪ ನೀರೆಲ್ಲ ಹಾಕಲಿಕ್ಕಿಲ್ಲ. ಈಗ 2 ಲೋಟೆಗೆ 4 ಲೋಟೆ ನೀರೆಲ್ಲ ಅಲ್ಲ, ಇದಕ್ಕೆ ಅಷ್ಟು ಪೂರ್ತಿಯಾಗಿ ತುಂಬಿಸಬೇಕು. ನಂತರ ಈಗ ಗ್ಯಾಸ್ ಆನ್ ಮಾಡಿದ್ದೇನೆ, ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಿ ನಾನೀಗ ಒಂದೇ ವಿಸಿಲಿಗೆ ನಾವು ಬಂದ್ ಮಾಡಬೇಕು. ಯಾವ ಥರ ಅಂದರೆ, ಒಂದು ವಿಸಿಲ್ ಜಸ್ಟ್ ಬರುವಾಗ ಸ್ಪೂನಲ್ಲಿ ನಾವು ಅದನ್ನು ಕೆಳಗೆ ಪ್ರೆಸ್ ಮಾಡಿಬಿಡಬೇಕು, ಇಲ್ಲಾಂದರೆ ತಿಳಿ ಎಲ್ಲ ಹೊರಗೆ ಚೆಲ್ತದೆ. ಅದಕ್ಕೋಸ್ಕರ ಇಲ್ಲಿಗೀಗ ನಾನು ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನಿಮಗೆ ನಾನು ತೋರಿಸ್ತೇನೆ, ಗ್ಯಾಸ್ ಆಫ್ ಮಾಡ್ತಿದ್ದೇನೆ ನೋಡಿ ಇಲ್ಲಿ. ನಂತರ ಇದರ ಪೂರ್ತಿ ಪ್ರೆಷರ್ ಹೋಗಬೇಕು ಹೊರಗೆ. ಅರ್ಧ ಹೋಗುವಾಗಲೇ ತೆಗೆಯೋದು, ಬಸ್ ಅನ್ನೋದು, ಅದು ಹೊಡೆಯೋದು ಅದೆಲ್ಲ ಮಾಡಲಿಕ್ಕಿಲ್ಲ. ಇದ್ರ ನೋಡಿ ಇನ್ನೂ ಇದೆ. ಇದು ಪೂರ್ತಿಯಾಗಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಆದರೆ ಬಿಸಿನೇ ಇರಬೇಕು, ತಣ್ಣಗಾಗೋ ತನಕ ಇಡಲಿಕ್ಕಿಲ್ಲ. ನೋಡಿ, ಈಗ ಏನು ಇದಿಲ್ಲ, ಅದರಲ್ಲಿ ಪ್ರೆಷರ್ ಇಲ್ಲ. ಈಗ ನಾನು ಓಪನ್ ಮಾಡ್ತಾ ಇದ್ದೇನೆ ಲಿಡ್. ನೋಡಿ, ಈಗ ಬಿಸಿನೇ ಉಂಟು, ತುಂಬ ಬಿಸಿ ಇದೆ. ಇದು ಜಸ್ಟ್ ಪ್ರೆಷರ್ ಹೋಗಿರುವಂಥದ್ದು ಮಾತ್ರ. ತಣ್ಣಗಾಗೋ ತನಕ ಇಟ್ಟರೆ ತಿಳಿ ಹಿಡಿತದೆ. ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ಥರ ಬೆಂದಿದೆ ಅಂತ ನೀವೇ ನೋಡಿ. ಇದನ್ನು ನಾವೀಗ ಬಗ್ಗಿಸುವ. ನಾವು ಯಾವ ಥರ ಬಗ್ಗಿಸೋದು, ಬೇರೆ ಬೇರೆ ವಿಧಾನ ಇದೆ. ನಾನು ಇದು ತಟ್ಟಿ ಕುಡ್ಪು ಅಂತ ಹೇಳ್ತಾರೆ ಮಂಗಳೂರಾಚೆ, ಅದರಲ್ಲಿ ನಾನು ಯಾವಾಗಲೂ ಬಗ್ಗಿಸೋದು. ಅದಕ್ಕೊಂದು ಮುಚ್ಚಳ ಮೇಲುಗಡೆಯಿಂದ ಈ ಥರ ಅದಕ್ಕೆ ಟೈಟಾಗಿ ಮುಚ್ಕೋಬೇಕು, ಈ ಥರ ಪ್ರೆಸ್ ಆಗಲಿಕ್ಕೆ.
ಇದು ರೆಕ್ಟ್ಯಾಂಗಲ್ದೊಂದು ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಒಂದು ಪಾತ್ರೆ ಇಟ್ಟರೆ ಈ ತಿಳಿ ಎಲ್ಲ ಅದಕ್ಕೆ ಇದಾಗ್ತದೆ. ಇದು ಒಂದು ಸಲ ತುಂಬಿ ನಾನು ಚೆಲ್ಬಿಟ್ಟು ಆಮೇಲೆ ಮತ್ತೆ ಇಟ್ಟದ್ದು. ತುಂಬ ಇತ್ತು ನೀರು, ಯಾಕಂದರೆ ಫುಲ್ಲು ತನಕ ಇಟ್ಟಿದ್ದೆ ಅಲ್ಲ ನೀರು, ಅದಕ್ಕೋಸ್ಕರ. ನೋಡಿ, ಇದು ಬಗ್ಗಿಸಿ ಪೂರ್ತಿಯಾಗಿ ಅದರ ತಿಳಿ ಹೋಗೋ ತನಕ ಇಟ್ಟರೆ ನಮಗೀಗ ತುರಿ ತುರಿಯಾಗಿ ಬರ್ತದೆ ಅನ್ನ ಎಲ್ಲ. ಏನು ತಿಳಿ ಹಿಡ್ದಿರೋದಿಲ್ಲ ಮತ್ತು ಬೆಂದಿರ್ತದೆ, ಚೆನ್ನಾಗಿ ಬೆಂದಿರ್ತದೆ. ಎಷ್ಟು ಬೇಕೋ ಅಷ್ಟೇ ಬೆಂದಿರ್ತದೆ. ನಮಗೆ ಪಾಯಸನೂ ಆಗಿರೋದಿಲ್ಲ. ಕೆಲವು ಬೆಂದು ಪಾಯಸ ಆಗಿರ್ತದೆ, ಆ ಥರ ಇಲ್ಲ, ಏನೂ ಇಲ್ಲ. ನೋಡಿ, ನಾನು ನಿಮಗಿಲ್ಲಿ ತೆಗೆದು ತೋರಿಸ್ತಾ ಇದ್ದೇನೆ. ನೋಡಿ ಯಾವ ಥರ ಅನ್ನ ಇದೆ ಅಂತ. ನಾನು ಸ್ವಲ್ಪ ಬೇಗನೆ ತೆಗೆದಿದ್ದೇನೆ, ಆದರೂ ಅದು ಉದುರುದುರಾಗಿಯೇ ಇದೆ. ಇಲ್ಲಿಗೆ ರೆಡಿ ಆಯಿತು.